ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನಲ್ ಟ್ಯಾಲೆಂಟ್, ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನಾನು ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸನಲ್ ಟ್ಯಾರೋ ರೀಡಿಂಗ್ ತೊಗೋಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನಾನು ಒಂದು ಕಮೆಂಟ್ ಸೆಕ್ಷನ್ಗೆ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನೈಟ್ ಆಫ್ ವಾಂಡ್ಸ್. ಓಕೆ, ನೈಟ್ ಆಫ್ ವಾಂಡ್ಸ್ ಅಂದರೆ ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್. ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್ ಇದೆ. ಅವ್ರಿಗೆ ನೀವು ಅಂದರೆ ಏನೋ ಒಂಥರ ಎಕ್ಸೈಟ್ಮೆಂಟ್. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವರು ತುಂಬ ಹ್ಯಾಪಿ ಆಗಿರ್ತಾರೆ. ಅವ್ರಿಗೆ ಅನಿಸುತ್ತೆ ನಿಮ್ಮ ಜೊತೆ ಇದ್ದಾಗ ಅವ್ರ ಲೈಫ್ ತುಂಬ ಪಾಸಿಟಿವ್ ಆಗಿರುತ್ತೆ. ನಿಮ್ಮ ಒಂದು ಚಾಮ್ನೆಸ್ ಅವರ ಲೈಫಲ್ಲಿ ಏನೋ ಒಂಥರ ಖುಷಿನ ತರುತ್ತೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾರೆ. ಈ ಒಂದು ಕಾರ್ಡ್ ನೋಡಿದ್ರೆ ಆ ಪರ್ಸನ್ ಕಮಿಟ್ಮೆಂಟ್ಗೆ ರೆಡಿ ಆಗಿಲ್ಲ, ಆದರೆ ರಿಲೇಷನ್ಶಿಪ್ ಅನ್ನೋ ಅಂಥದ್ರಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಒಂಥರ ಅವ್ರಿಗೆ ಲವ್ ಕಮ್ ಅಟ್ರಾಕ್ಷನ್ ಇದೆ. ಬಟ್ ನಾಟ್ ಲೈಕ್ ಲೈಫನ್ನ ನಿಮ್ಮ ಜೊತೆ ಲೀಡ್ ಮಾಡೋ ಲವ್ ಆ ಥರ ಕಾಣಿಸ್ತಾ ಇಲ್ಲ. ಬಟ್ ಈ ಪರ್ಸನ್ ನಿಮ್ಮನ್ನ ಇನ್ನೂ ಇಷ್ಟಪಡ್ತಿದ್ದಾರೆ ಅಥವಾ ಇಷ್ಟಪಡ್ತಿದ್ರು, ಬಟ್ ಕಮಿಟ್ಮೆಂಟ್ಗೆ ರೆಡಿ ಆಗಿಲ್ಲ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ನೋಡೋಣ ಅವರ ಎನರ್ಜಿ ಇನ್ನೂ ಏನಾಗಿದೆ, ಇನ್ನು ಅವ್ರು ಯಾವ ಥರ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇಟ್ ಶೋಸ್ ದಟ್ ಆ ಪರ್ಸನ್. ಓಕೆ, ಟೂ ಆಫ್ ಕಪ್ಸ್ ಅಂದರೆ ತುಂಬ ಪಾಸಿಟಿವ್ ಕಾರ್ಡ್. ಇದೊಂಥರ ಸೋಲ್ಮೇಟ್ ಕಾರ್ಡ್. ನಿಮ್ಮ ಮತ್ತು ಅವರ ಮಧ್ಯ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ರೆಸ್ಪೆಕ್ಟ್ ಇದೆ, ಒಬ್ರನ್ನ ಒಬ್ರು ಇಷ್ಟಪಡ್ತಿರೋ ತುಂಬ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ ಪರ್ಸನ್ಗೆ ಪ್ರೆಸೆಂಟಲ್ಲಿ ನಿಮ್ಮ ಜೊತೆ ಈ ಥರ ಕೈ ಇಟ್ಕೊಂಡು ಓಡಾಡೋದು, ಸುತ್ತಾಡೋದು, ನಿಮಗೆ ಊಟ ಕೊಡಿಸೋದು, ನೀವಿಬ್ರು ಹೊರಗಡೆ ಸುತ್ತಾಡೋದು, ಇದೆಲ್ಲ ಈ ಪರ್ಸನ್ಗೆ ಇಷ್ಟ ಇದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಬಟ್ ಅವರು ನಿಮ್ಮನ್ನು ಮಿಸ್ ಮಾಡಿಕೊಂಡು ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ನೀವಿಬ್ರು ದೂರ ಇರೋದ್ರಿಂದ ಆ ಪರ್ಸನ್ ಒಂಥರ ಡಿಪ್ರೆಷನಲ್ಲಿದ್ದಾರೆ, ಸ್ಟ್ರೆಸ್ಸಲ್ಲಿದ್ದಾರೆ, ಆ್ಯಂಗ್ಸೈಟಿಯಲ್ಲಿದ್ದಾರೆ, ನಿಮ್ಮನ್ನು ಕಳ್ಕೊಂಡೆ ಅನ್ನೋವಂಥ ಒಂದು ಬೇಜಾರಲ್ಲಿ ಈ ಪರ್ಸನ್ ಇದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಅವರು ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ, ಒಂದು ಪಶ್ಚಾತ್ತಾಪ ಭಾವನೆ ಇದೆ ನಿಮ್ಮನ್ನ ದೂರ ಮಾಡ್ಕೊಂಡಿರೋದಕ್ಕೆ ಅಥವಾ ನಿಮ್ಮನ್ನ ಅವರು ಬಿಟ್ಟಿರೋದಕ್ಕೆ. ಪ್ರೆಸೆಂಟಲ್ಲಿ ಆ ಪರ್ಸನ್ ನಿಮ್ಮನ್ನ ತುಂಬ ನೆನಪಿಸ್ಕೊಳ್ತಾ ಇದ್ದಾರೆ, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ, ನಿಮ್ಮ ಬಗ್ಗೆ ಆ ಪರ್ಸನ್ ಥಿಂಕ್ ಮಾಡ್ತಿದ್ದಾರೆ. ನೀವೇನಾದರೂ ಕರ್ಕಾಟಕ ರಾಶಿ, ಧನು ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ, ಕುಂಭ ರಾಶಿ ಆಗಿದ್ದರೆ ನಿಮಗೆ ಈ ರೀಡಿಂಗ್ ತುಂಬ ರೆಸೊನೇಟ್ ಆಗುತ್ತೆ. ಸೊ ಈ ಪರ್ಸನ್ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇರೋವಂಥದ್ದು. ಈ ಒಂದು ಎನರ್ಜಿ ಪ್ರಕಾರ ಆ ಪರ್ಸನ್ಗೆ ನೀವು ಬೇಕಾಗಿದೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ನಿಮ್ಮ ಜೊತೆ ಓಡಾಡಬೇಕು ಅನ್ನಿಸ್ತಿದೆ, ನಿಮ್ಮ ಜೊತೆ ತುಂಬ ಚೆನ್ನಾಗಿ ಇರಬೇಕು, ಫಿಸಿಕಲಿ ಮೂವ್ ಆಗಬೇಕು ಅನ್ನೋ ಒಂದು ಮನಸ್ಥಿತಿ ಕೂಡ ಈ ಪರ್ಸನ್ಗೆ ಇದೆ. ಬಟ್ ಈ ಪರ್ಸನ್ ಅವರು ತುಂಬ ಐಸೋಲೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಯಾರ ಜೊತೆನೂ ಮಾತಾಡ್ತಿಲ್ಲ, ಯಾರ ಜೊತೆನೂ ಇಂಟ್ರ್ಯಾಕ್ಟ್ ಮಾಡ್ತಿಲ್ಲ, ಅವರ ಬಗ್ಗೆ ಅವರೇ ಯೋಚನೆ ಮಾಡ್ತಿದ್ದಾರೆ, ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡ್ಕೊಳ್ತಿದ್ದಾರೆ. ಅಂದರೆ ಈ ವ್ಯಕ್ತಿ ಬಂದು ನಿಮ್ಮ ಜೊತೆ ಕಾನ್ವರ್ಸೇಷನ್ನ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಈ ಪರ್ಸನ್ಗೆ ತುಂಬ ಇದ್ರೂ ಕೂಡ ಇವರು ಏನೋ ಒಂದು ದುಃಖದ್ರಲ್ಲೂ ಕಷ್ಟದ್ರಲ್ಲೂ ಇದ್ದಾರೆ. ನನಗೆ ಅನಿಸ್ತಾ ಇದೆ ಇವರು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿಲ್ಲ, ಫಿನಾನ್ಷಿಯಲಿ ಏನೋ ಲಾಸಲ್ಲಿ ಇದ್ದಾರೆ, ಬಿಸ್ನೆಸ್ ಎಲ್ಲೋ ಲಾಸ್ ಇರ್ಬೋದು, ಅಥವಾ ಅವರು ಇರೋವಂಥ ಪರಿಸ್ಥಿತಿಯಲ್ಲಿ ಅವರು ಖುಷಿಯಾಗಿಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಯಾವುದೇ ಒಂದು ಸ್ಟೆಪ್ನ ತೊಗೊಂಡು ಬಂದು ನಿಮ್ಮ ಹತ್ರ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡುವಂಥ ಪರಿಸ್ಥಿತಿಯಲ್ಲಿ ಈ ಪರ್ಸನ್ ಈಗ ಪ್ರೆಸೆಂಟಲ್ಲಿ ಇಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇರೋವಂಥದ್ದು. ಆ ವ್ಯಕ್ತಿ ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮ ಹತ್ರ ಮೆಸೇಜ್ ಮಾಡಬೇಕು, ನಿಮ್ಮ ಹತ್ರ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕು, ಕಾಲ್ ಮಾಡಬೇಕು, ಈ ಥರದ್ದು ತುಂಬ ಆಸೆಗಳು ಈ ಪರ್ಸನ್ಗೆ ಇದೆ. ಈ ಪರ್ಸನ್ ಆದಷ್ಟು ಬೇಗ ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದಾರೆ. ನಿಮ್ಮ ಹತ್ರ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಕಮ್ ಬ್ಯಾಕ್ ಮಾಡಿದ್ರು ಅವರು ನಿಮ್ಮ ಜೊತೆ ಲೈಫ್ ಲಾಂಗ್ ಇರಬೇಕು ಅನ್ನೋದಕ್ಕಿಂತ ಅಟ್ಲೀಸ್ಟ್ ನಿಮ್ಮ ಬಗ್ಗೆ ಅವರು ತಿಳ್ಕೊಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಆ ಪರ್ಸನ್ ಇದ್ದಾರೆ. ಅವ್ರಿಗೊಂದು ಕ್ಯೂರಿಯಾಸಿಟಿ ಇದೆ, ನೀವು ಏನು, ನೀವು ಏನಾಗಿದ್ದೀರಾ, ನಿಮ್ಮ ಒಂದು ಫೀಲಿಂಗ್ಸ್ ಏನಾಗಿದೆ, ನಿಮ್ಮ ಥಾಟ್ಸ್ ಏನಾಗಿದೆ ಅಂತ ತಿಳ್ಕೊಬೇಕು ಅನ್ನೋ ಒಂದು ಕನ್ಸರ್ನ್ ಆ ಪರ್ಸನ್ಗೆ ಈಗ ಸ್ಟಾರ್ಟ್ ಆಗಿದೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ತುಂಬ ಹಚ್ಕೊಂಡಿದ್ದಾರೆ, ಅವರು ನಿಮ್ಮನ್ನು ಮಾತಾಡಿಸ್ಬೇಕು, ಮೆಸೇಜ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಆ ಪರ್ಸನ್ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಡೇಟ್ ಆಫ್ ಬರ್ತ್ ಬಂದು 9/18/27, 28/31 ಮತ್ತು 14/12/25, 2/11/22, 29 ಆಗಿರುವಂಥ ಚಾನ್ಸಸ್ ಇದೆ. ಆ್ಯಂಡ್ 1/10/19/28 ಕೂಡ
ಓಕೆ, ಏಸ್ ಆಫ್ ಸ್ವಾರ್ಡ್ ಅಂತ ಅಂದರೆ ಅವ್ರಿಗೆ ಒಂದು ಕ್ಲಾರಿಟಿ ಬೇಕಾಗಿದೆ, ನಿಮಗೂ ಒಂದು ಕ್ಲಾರಿಟಿ ಬೇಕಾಗಿದೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವ್ರು ತುಂಬ ಕನ್ಫ್ಯೂಷನಲ್ಲಿದ್ದಾರೆ, ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇಲ್ಲ. ಬಟ್ ಈ ಪರ್ಸನ್ ನಿಮ್ಮ ಹತ್ರ ಬಂದು ನಿಮ್ಮ ಹತ್ರ ಒಂದು ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಫೀಲಿಂಗ್ ಮಾತ್ರ ಇದೆ. ಏಸ್ ಆಫ್ ಸ್ವಾರ್ಡ್ ಅಂತ ಅಂದರೆ ಆ ಪರ್ಸನ್ನೇ ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡಬೇಕು, ಮಾತಾಡಬೇಕು, ಅವರ ಫೀಲಿಂಗ್ಸ್ನ ಹೇಳ್ಕೋಬೇಕು, ನೀವಿಬ್ಬರು ಮತ್ತೆ ಒಂದಾಗಬೇಕು, ಅವರ ಜೀವನದಲ್ಲಿ ಏನು ಕಷ್ಟ ಇದೆ ಅದನ್ನು ನಿಮ್ಮ ಹತ್ರ ಹೇಳ್ಕೋಬೇಕು, ಮತ್ತು ನಿಮ್ಮ ಲೈಫಲ್ಲಿ ಬ್ಯಾಕ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿನ ಈ ಪರ್ಸನ್ ಇಟ್ಕೊಂಡಿದ್ದಾರೆ ಅನ್ನೋ ಅಂಥದ್ದು ಇಲ್ಲಿ ಕಾಣಿಸ್ತಾ ಇರೋ ಅಂಥದ್ದು. ಈ ಪರ್ಸನ್ ಪ್ರೆಸೆಂಟಲ್ಲಿ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ಅವ್ರಿಗೆ ಏನಾದರೂ ನಿಮಗೆ ಮೆಸೇಜ್ ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಅವ್ರದ್ದು ಇಂಟರ್ನಲ್ ಅವ್ರು ನಿಮ್ಗೆ ಏನಾದರೂ ಪರ್ಸ್ನಲ್ ಮೆಸೇಜಸ್ ಅನ್ನೋ ಅಂಥದ್ದು ಅವ್ರಿಗೆ ಏನಾದರೂ ಇದೆಯಾ? ಟೈಮ್, ಐ ಆಮ್ ಅಫ್ರೇಡ್ ಇಟ್ ಇಸ್ ಟೂ ಲೇಟ್ ಟು ಟೇಕ್ ಆ್ಯಕ್ಷನ್ ಅಂತ. ಓಕೆ, ಸೊ ಈ ಒಂದು ಕಾರ್ಡ್ ಬಂದು ಅವರು ಫೀಲ್ ಮಾಡ್ತಿದ್ದಾರೆ, ಅಯ್ಯೋ ಲೇಟ್ ಆಯ್ತೇನೋ ನಾನು ಆ್ಯಕ್ಷನ್ ತೊಗೊಳೋದಕ್ಕೆ. ಆ್ಯಕ್ಷನ್ ಅಂದರೆ ನಿಮ್ಮ ಹತ್ರ ಬಂದು ಮಾತಾಡಿ ರಿಲೇಷನ್ಶಿಪ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಾನು ತುಂಬ ನಿಧಾನ ಮಾಡಿದ್ನೇನೋ, ಈಗ ಬಂದರೆ ಸೆಲ್ಫಿಶ್ ಅಂತ ಅಂದ್ಕೊಳ್ತಾರೆ, ಸ್ವಾರ್ಥಿ, ಇವಾಗೇನೋ ನನ್ನ ಹತ್ರ ಬೇಕಾಗಿದೆ ಅದಕ್ಕೆ ಬಂದಿದ್ದಾನೆ, ಇಷ್ಟು ದಿನ ಪ್ರೀತಿ ಇರಲಿಲ್ಲ, ಇವಾಗ ನನ್ನಿಂದ ಏನೋ ಕೆಲಸ ಆಗಬೇಕು ಹಾಗಾಗಿ ಇವರು ನನ್ನ ಹತ್ರ ಬರ್ತಿದ್ದಾರೆ ಅಂತ ನೀವೆಲ್ಲಿ ಅನ್ಕೊಂಡ್ಬಿಡ್ತೀರಾ ಅಂತ ಅಂದ್ಬಿಟ್ಟು ಈ ಪರ್ಸನ್ನು ಭಯ ಪಡ್ತಿದ್ದಾರೆ ನಿಮ್ಮ ಹತ್ರ ಬರೋದಕ್ಕೆ. ನೀವೇನಾದರೂ ಮಾತಾಡ್ಸಿದ್ರೆ ಅವ್ರ ಬಗ್ಗೆ ನೀವೆಲ್ಲಿ ತಪ್ಪಾಗಿ ತಿಳ್ಕೊಂಬಿಡ್ತೀರಾ, ಆಪರ್ಚುನಿಟಿಸ್ಟ್ ಅಂತ ನೀವೆಲ್ಲಿ ಅನ್ಕೊಂಡ್ಬಿಡ್ತೀರಾ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಡಿಸ್ಆನೆಸ್ಟ್, ಬೈ ಲೈಯಿಂಗ್ ಐ ರಿಪ್ಡ್ ಅಸ್ ಅಪಾರ್ಟ್. ಸೊ ಈ ಪರ್ಸನ್ ನಿಮ್ಮ ಹತ್ರ ಆನೆಸ್ಟ್ ಆಗಿರಲಿಲ್ಲ ಅಂತ ಅವರೇ ಒಪ್ಕೊಳ್ತಿದ್ದಾರೆ. ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಯಾರೋ ಥರ್ಡ್ ಪಾರ್ಟಿಯಿಂದ ಈ ಪರ್ಸನ್ ದೂರ ಆಗಿ ಹೋಗಿರೋ ಹಾಗೆ ಕಾಣಿಸ್ತಾ ಇದೆ. ಅವ್ರು ನಿಮ್ಮ ಹತ್ರ ಲಾಯಲ್ ಆಗಿರಲಿಲ್ಲ, ಆನೆಸ್ಟ್ ಆಗಿರಲಿಲ್ಲ, ತಪ್ಪು ಮಾಡಿದೆ, ನಾನು ಚೀಟ್ ಮಾಡಿದೆ ನಿನ್ನನ್ನು, ಹಾಗಾಗಿ ನನ್ನ ರಿಲೇಷನ್ಶಿಪ್ ನಿನ್ನಿಂದ ದೂರ ಆಯಿತು, ಹಾಗಾಗಿ ನಾವಿಬ್ಬರು ದೂರ ಆಗೋ ಪರಿಸ್ಥಿತಿ ಬಂತು, ನನ್ನ ಹತ್ರ ಸತ್ಯವಾಗಿ ನಡ್ಕೊಳ್ಳಿಲ್ಲ, ನಾನು ತುಂಬ ಆನೆಸ್ಟ್ ಆಗಿ ನಿನ್ನ ಹತ್ರ ಇರಲಿಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅಂತ ಅಂದರೆ ಈ ಪರ್ಸನ್ಗೆ ಗೊತ್ತಾಗ್ತಿದೆ ಅವ್ರು ಮಾಡಿದ್ದು ತಪ್ಪು, ಅವರು ನಿಮ್ಮ ಜೊತೆ ಕರೆಕ್ಟಾಗಿ ಇರಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಈ ಪರ್ಸನ್ ಪ್ರೆಸೆಂಟ್ ಅವರು ನಿಮ್ಮನ್ನು ಫೀಲ್ ಮಾಡ್ತಾ ಇದ್ದಾರೆ, ಆದರೆ ಸೋಲ್ ಟೈ. ಓಕೆ, ಐ ಆಲ್ವೇಸ್ ಫೀಲ್ ಕನೆಕ್ಟೆಡ್ ಟು ಯು. ಓಕೆ, ಈ ಒಂದು ಕಾರ್ಡ್ ಬಂತು ಅಂತ ಅಂದರೆ ಅವರು ನಿಮ್ಮಿಂದ ದೂರನೇ ಆಗಿಲ್ಲ, ಕಾಯ ವಾಚ ಮನಸ್ಸ ಅವ್ರು ಯಾವತ್ತೂ ನಿಮ್ಮ ಜೊತೆನೇ ಇದ್ದಾರೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ನೀವೆಷ್ಟೇ ದೂರ ಇದ್ರೂ, ನಿಮ್ಮಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಎಷ್ಟೇ ಇದ್ರೂ ಕೂಡ ಮನಸ್ಸು ಅಥವಾ ಸೋಲ್ ಅನ್ನೋವಂಥದ್ದು ನಿಮ್ಮ ಇಬ್ಬರು ಜೊತೆಯಾಗೇ ಇದೆ, ಯಾವಾಗಲೂ ಅವ್ರು ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಿದ್ದಾರೆ ಅನ್ನೋ ಅಂಥದ್ದು ಹೇಳ್ತಿದೆ. ಐ ಹ್ಯಾವ್ ನಾಟ್ ಟೋಲ್ಡ್ ಯು ಎವ್ರಿಥಿಂಗ್. ಹಾಗಂದರೆ ಈ ಪರ್ಸನ್ ಕೆಲವೊಂದು ಸೀಕ್ರೆಟ್ಸ್ ನಿಮ್ಮ ಹತ್ರ ಮಾಡಿದ್ದಾರೆ, ಅದನ್ನು ಅವ್ರು ಹೇಳ್ಕೊಂಡಿಲ್ಲ ನಿಮ್ಮ ಹತ್ರ ಅನ್ನೋ ಒಂದು ಬೇಜಾರಿದೆ. ಡಿಸಾನೆಸ್ಟ್ ಮತ್ತು ಸೀಕ್ರೆಟ್ ಎರಡೂ ಒಟ್ಟೊಟ್ಟಿಗೆ ಬರ್ತಿದೆ ಅಂತ ಅಂದರೆ ಈ ಪರ್ಸನ್ನು ನಿಮ್ಮ ಹತ್ರ ಆನೆಸ್ಟ್ ಆಗಿರೋ ಅಂಥದ್ದು ಯಾವುದನ್ನು ಹೇಳಿಲ್ಲ, ಅವರು ನಿಮ್ಮ ಹತ್ರ ಕೆಲವೊಂದು ವಿಚಾರಗಳನ್ನ ಮುಚ್ಚುಮರೆ ಮಾಡಿದ್ದಾರೆ, ಆನೆಸ್ಟ್ ಆಗಿರಲಿಲ್ಲ, ಅದನ್ನು ಅವ್ರು ಹೇಳ್ಕೊಂಡಿಲ್ಲ ನಿಮ್ಮ ಹತ್ರ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಹತ್ರ ಎಷ್ಟೊಂದು ವಿಚಾರಗಳನ್ನ ಸೀಕ್ರೆಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋ ಅಂಥದ್ದು. ನೆಗ್ಲೆಕ್ಟೆಡ್, ಐ ಫೇಲ್ ಟು ಗಿವ್ ಯು ವಾಟ್ ಯು ನೀಡ್. ಅಂದರೆ ನಿಮಗೇನು ಬೇಕೋ ಆ ಒಂದು ಪ್ರೀತಿ, ಕೇರ್, ಕನ್ಸರ್ನ್ ಅಥವಾ ಅಫೆಕ್ಷನ್, ಆ ಲವ್ ಅನ್ನುವಂಥದ್ದು ಈ ಪರ್ಸನ್ ನಿಮಗೆ ಕೊಡಬೇಕಾಗಿತ್ತು. ಬಟ್ ಆ ಪರ್ಸನ್ ಕೊಡದೇ ಇರೋದ್ರಿಂದ ಆ ಪರ್ಸನ್ ಈಗ ರಿಗ್ರೆಟ್ ಮಾಡ್ತಿದ್ದಾರೆ, ಫೀಲ್ ಮಾಡ್ತಿದ್ದಾರೆ, ನಾನು ನಿನ್ನನ್ನು ನೆಗ್ಲೆಕ್ಟ್ ಮಾಡಿದೆ, ನಾನು ನಿನಗೆ ಟೈಮ್ ಕೊಡಲಿಲ್ಲ, ನಾನು ನಿನ್ನನ್ನು ಮಿಸ್ಯೂಸ್ ಮಾಡಿಕೊಂಡೆ, ನಾನು ನಿನ್ನ ಹತ್ರ ಆನೆಸ್ಟ್ ಆಗಿರಲಿಲ್ಲ, ನಾನು ನಿನ್ನ ಹತ್ರ ಎಷ್ಟೊಂದು ವಿಚಾರಗಳನ್ನ ಮುಚ್ಚಿಟ್ಟಿದ್ದೀನಿ, ನಾನು ನಿನ್ನನ್ನು ತುಂಬ ನೆಗ್ಲೆಕ್ಟ್ ಮಾಡಿದ್ದೀನಿ, ನನ್ನನ್ನು ಕ್ಷಮಿಸು, ನಾನು ನೀನೇನು ಕೇಳಿದೋ ಅದನ್ನು ಕೊಡದೇ ಇದ್ದೀನಿ. ಸೊ ಐ ಫೀಲ್ ದಟ್ ಐ ಆಮ್ ಸೋ ಸಾರಿ ಅಂತ ಅಂದ್ಬಿಟ್ಟು ಈ ಪರ್ಸನ್ ಹೇಳ್ತಿದ್ದಾರೆ. ಅಂದರೆ ಆ ಪರ್ಸನ್ಗೆ ಅರ್ಥ ಆಗ್ತಿದೆ ಅವ್ರು ಮಾಡಿದ್ದು ತಪ್ಪು ಅಂತ ಅಂದ್ಬಿಟ್ಟು. ಒಂದು ಲಾಸ್ಟ್ ಮೆಸೇಜ್ ಏನಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಇವತ್ತಿನ ಲಾಸ್ಟ್ ಮೆಸೇಜ್ ಈ ಒಂದು ಕಾರ್ಡ್. ಓಕೆ, ಅನ್ವರ್ತಿ, ಯು ಆರ್ ಅ ಬೆಟರ್ ಪರ್ಸನ್ ದ್ಯಾನ್ ಐ ಆಮ್. ಅಂದರೆ ಅವ್ರಿಗೆ ಫೀಲ್ ಆಗ್ತಿದೆ ನೀನು ತುಂಬ ಒಳ್ಳೆಯ ವ್ಯಕ್ತಿ, ನಿನಗೆ ನನ್ನಂಥ ವ್ಯಕ್ತಿ ಬೇಕಾಗಿಲ್ಲ, ನಾನು ನಿನಗೆ ಸರಿಯಾದಂಥ ವ್ಯಕ್ತಿ ಅಲ್ಲ, ನಿನಗೆ ಇನ್ನು ನನಗಿಂತ ಒಳ್ಳೆ ಪರ್ಸನ್ ಸಿಗಬೇಕಾಗಿತ್ತು, ಒಳ್ಳೆ ಲೈಫ್ ಸಿಗಬೇಕಾಗಿತ್ತು, ನಾನು ನಿನಗೆ ತಕ್ಕ ವ್ಯಕ್ತಿ ಅಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ಈ ಪರ್ಸನ್ಗೆ ಅವ್ರಿಗೆ ಫೀಲ್ ಆಗ್ತಿದೆ ಅವರು ಅನ್ವರ್ತಿ, ನಿಮಗೆ ನ್ಯಾಯ ಒದಗಿಸುವಂಥ ಶಕ್ತಿ ಆ ಪರ್ಸನ್ಗಿಲ್ಲ, ಅಷ್ಟು ಒಳ್ಳೆಯವರು ಇವರಲ್ಲ, ನಾನು ನಿನಗೆ ರೈಟ್ ಚಾಯ್ಸ್ ಅಲ್ಲ,
ರೈಟ್ ಪರ್ಸನ್ ಅಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ನಿಮಗೆ ಇನ್ನೂ ಬೆಟರ್ ಪರ್ಸನ್ ಸಿಕ್ಬೇಕಾಗಿತ್ತು ನಿಮ್ಮ ಜೀವನದಲ್ಲಿ. ಈ ಪರ್ಸನ್ ರಾಂಗ್ ಮಾಡಿದ್ರು, ಮಿಸ್ಟೇಕ್ ಮಾಡಿದ್ರು ಅನ್ನೋ ಒಂದು ಫೀಲ್ ಅಥವಾ ಒಂದು ಗಿಲ್ಟ್ ಈ ಪರ್ಸನ್ಗೆ ಕಾಡ್ತಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಇದಾಗಿತ್ತು ಇವತ್ತಿನ ರೀಡಿಂಗ್. ಈ ಪರ್ಸನ್ ಇನ್ಶಿಯಲ್ ಬಂದು CAEPWSHVUNTYM ಆಗಿರುತ್ತೆ. ಇವತ್ತಿನ ರೀಡಿಂಗ್ ನಿಮ್ಗೆ ಏನಾದರೂ ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.